ಹಾಯ್. ಬೆಂಗಳೂರಲ್ಲಿ ಮಂಗಳೂರು ಹೆಂಚಿನ ಒಂದು ಟೇಪರ್ ಇದು ಮಾಡತಕ್ಕಂಥದ್ದು ಎಲ್ಲ ಸರ್ವೇಸಾಮಾನ್ಯ. ಆದರೂ ಅದನ್ನು ಮೇಂಟೈನ್ ಮಾಡೋದಂಗೆ ಅನ್ನೋದ್ರ ಬಗ್ಗೆ ಒಂದು ಲೀಕೇಜ್ ಎಲ್ಲನೂ ಕೂಡ ನಮ್ಮನ್ನು ಕರೆದಿದ್ರು. ಸೊ ಹಾಗಾಗಿ ನಾವು ಹೋಗಿ ಅಲ್ಲೆಲ್ಲ ಥರ್ಮಲ್ ಸ್ಕ್ಯಾನಲ್ಲು ಮತ್ತು ಫಿಸಿಕಲ್ ಚೆಕಪ್ ನೋಡಿ ಎಲ್ಲ ಮೇಂಟೆನೆನ್ಸ್ ಟ್ರಂಚಲ್ಲೆಲ್ಲನೂ ಫುಲ್ಲು ಎಲೆಗಳು ತುಂಬ್ಕೊಂಡಿತ್ತು. ಮೋಲ್ಡ್ ಮೇಲೆ ಎಲ್ಲನೂ ಫುಲ್ಲು ಗಾರ್ಡನಿಂಗ್ ತುಂಬ ಮಾಡಿದರು, ಬಟ್ ಮೇಂಟೈನ್ ಮಾಡಿಲ್ಲ. ಅದೇ ಥರ ಇನ್ನೇ ನೋಡಿದ್ರೆ ವಾಟರ್ ಲೀಕೇಜಸ್ ಎಲ್ಲನೂ ಎಲ್ಲ ಕಾರ್ನರ್ಸಲ್ಲೂ ಬರ್ತಾಯಿತ್ತು. ಸೊ ಅದನ್ನು ಮೇಲ್ಗಡೆ PVC ಸ್ಟ್ರಕ್ಚರ್ ಮಾಡಿ ಒಂದು ರೂಮನ್ನು ಕನ್ಸ್ಟ್ರಕ್ಟ್ ಮಾಡಿದರು. ಅದನ್ನು ಕೂಡ ನಾವೆಲ್ಲನೂ ಕೂಡ ವಾಟರ್ ಲೀಕೇಜ್ ಎಕ್ವಿಪ್ಮೆಂಟ್ಸಿಂದ ಎಲ್ಲನೂ ಕೂಡ ಸ್ಪ್ರೆಡ್ ಆಗಿರೋದನ್ನು ಚೆಕ್ ಮಾಡಿದ್ವಿ. ನೋಡಿ, ಈ ರೀತಿ ವಾಟರ್ ಲೀಕೇಜ್ ಗ್ರಾಫು ನಮಗೆ ಕಂಡು ಬಂತು. ಎಲ್ಲೆಲ್ಲಿ ವಾಟರ್ ಲೀಕೇಜಸ್ ಸ್ಪ್ರೆಡ್ ಆಗಿದೆ ಅನ್ನೋದಕ್ಕಂತ ನಾವು ಇದು ಮಾಡಿ, ನಂತರ ಮೋಲ್ಡಲ್ಲಿ ಅದು ಟೈಲ್ಸ್ ಮೇಲೆ ಟೈಲ್ಸ್ ಹಾಕಿದರೆ ಅದೆಲ್ಲ ಚಿಪ್ ಆಫ್ ಆಗಿಬಿಟ್ಟಿತ್ತು. ನಂತರ ಒಳಗಡೆ ನಾವು ಥರ್ಮಲ್ ಸ್ಕ್ಯಾನಿಂಗನ್ನು ಮಾಡಿದ್ವಿ. ಥರ್ಮಲ್ ಸ್ಕ್ಯಾನಿಂಗನ್ನು ಮಾಡಿದಾಗ ಪ್ರತಿಯೊಂದು ಮೇಲಿಂದ, ಯಾಕಂದರೆ ಫುಲ್ ಎಲ್ಲ ಲೀಕೇಜ್ ಆಗಿ ಎಲ್ಲ ಒಳಗಡೆ ಎಲ್ಲ ಇಳಿದಿತ್ತು. ಸೊ ಅದನ್ನು ಟ್ರ್ಯಾಕ್ ಮಾಡಿಕೊಂಡು ನಾವೆಲ್ಲ ಥರ್ಮಲ್ ಸ್ಕ್ಯಾನಿಂಗ್ ಮಾಡಿದ್ವಿ. ಒರಿಜಿನಲ್ ಫೋಟೋ, ಥರ್ಮಲ್ ಫೋಟೋನ ನೋಡ್ತಾ ಇದ್ದೀರಾ. ಆನಂತರ ಅಲ್ಲಿ ಎಲ್ಲಿ ಮೇಂಟೆನೆನ್ಸ್ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಮಾಹಿತಿ ಕೊಟ್ವಿ. ಈ ರೀತಿ ನೀವು ಮಾಯಿಶ್ಚರ್ ಎಲ್ಲನೂ ಕೂಡ ವಾಲಲ್ಲಿ ಎಷ್ಟು ಪರ್ಸೆಂಟ್ ಇದೆ ಅಂತ ನೋಡಿದ್ವಿ. ಬಾತ್ರೂಮು ಎಲ್ಲ ಕೂಡ ಚೆಕಪ್ ಮಾಡಿ ಅವ್ರಿಗೆ ಮೇಂಟೆನೆನ್ಸ್ ಬಗ್ಗೆ ಮಾಹಿತಿಯನ್ನು ಕೊಟ್ವಿ. ಈ ರೀತಿ ನಿಮ್ಮ ಮನೆಗಳಲ್ಲಿ ಇದ್ದಲ್ಲಿ ನಮ್ಮನ್ನು ಕಾಲ್ ಮಾಡಿ, ನಾವು ಟೀಮ್ ಸಮೇತ ಬಂದು ನಿಮಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತೀವಿ. ಥ್ಯಾಂಕ್ ಯು.